26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮತ್ತು 75,000 ವೇಕೆನ್ಸಿ ಏನು ಒಂದು ವೇಕೆನ್ಸಿ ಫಿಲ್ ಮಾಡಿ ಒಂದು ಮಾಡ್ತೀನಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಟೂಡೆಂಟ್ಸ್ಗೆ ಇವತ್ತು ಅದು 75,000 ವೇಕೆನ್ಸಿದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಆ ಕ್ಯಾಲೆಂಡ್ರೇ ಇಲ್ಲ. ಇವತ್ತು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಹೆಂಗೆ ಓದೋಕ್ಕೆ ಸಾಧ್ಯ? ಇವತ್ತು ಒಂದು ಎಲೆಕ್ಷನ್ 5 ವರ್ಷ ಎಲೆಕ್ಷನ್ಸ್ ಇರುತ್ತೆ, MLA ಎಲೆಕ್ಷನ್ನು. ಇನ್ನು 1 ವರ್ಷ ಇದ್ದಂಗೆ ಎಲೆಕ್ಷನ್ ಕಮಿಷನ್ ಪ್ರಿಪ್ರೇಷನ್ ಮಾಡ್ಕೊಂಡಿರುತ್ತೆ, ಅದು ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಆದರೆ ಇವತ್ತು ಎಲೆಕ್ಷನ್ ಇದು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾವ ಎಕ್ಸಾಮ್ಸ್ಗೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡ್ರೇ ಇಲ್ಲ. ಯಾವಾಗ ನೋಟಿಫಿಕೇಷನ್ಸ್ ಮಾಡ್ತೀವಿ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಮಾಧ್ಯಮದಲ್ಲಿ ಮತ್ತು ಪೇಪರ್ ಸ್ಟೇಟ್ಮೆಂಟ್ಸು, ನ್ಯೂಸ್ ಚಾನಲ್ ಸ್ಟೇಟ್ಮೆಂಟ್ಗೆ ನಾವು 75,000 ವೇಕೆನ್ಸಿ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ ಮಾಡ್ತೀರಾ? ನಮಗೆ 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 75,000 ಇದು ಬಿಟ್ಟು ಇನ್ನೂ 2.5 ಲಕ್ಷ ಸುಮಾರು 3 ಲಕ್ಷ ಖಾಲಿ ಹುದ್ದೆ ಇದೆ. 2 ಲಕ್ಷ ಇದು ಬಿಟ್ಟು 2 ಲಕ್ಷ ಹುದ್ದೆ 43 ಇಲಾಖೆಯಿಂದನೇ ಇದೆ. ಮತ್ತು ಬೋರ್ಡ್ ಆ್ಯಂಡ್ ಕಾರ್ಪೊರೇಟಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಇದನ್ನೆಲ್ಲ ಯಾವಾಗ ಫಿಲ್ ಮಾಡ್ತೀರಾ? ಈ ಹಣ ಎಲ್ಲೋ ಹೋಗ್ತಾ ಇದೆ? ಬರೀ ಇದಿಷ್ಟೇ ಅಲ್ಲ ಸರ್, ಅವಾಗ 2 ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದನ್ನು ಅವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಇವಾಗ ನಾವು ಲಾಸ್ಟ್ 5 ಇಯರ್ಸಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 5 ವರ್ಷ ನಾವು 2024ರಲ್ಲಿ ಏನು ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ. ಇಲ್ಲ ಅಂತಂದರೆ ಮತ್ತೆ ಸಕ್ಸಸ್ಫುಲ್ ಕ್ಯಾಂಡಿಡೇಟು ಮತ್ತು ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟು ಮತ್ತೆ ಕೋರ್ಟಿಗೆ ಹೋಗೋದು, ಈ ಥರ ಆಗೋದು ಬೇಡ. ಒಂದು ಸತಿ ನೋಟಿಫಿಕೇಷನ್ಸ್ ಆದರೆ ಅದು ಆರ್ಡರ್ ಕಾಪಿ ಕೊಡೋ ತನಕ ಯಾವುದು ಮಧ್ಯದಲ್ಲಿ ಯಾವ ಸಮಸ್ಯೆನೂ ಬರ್ದಿರಾ ಸರ್ಕಾರ ಅದನ್ನು ನೋಡ್ಕೊಬೇಕು. ಇವರೇನು ಸುಮ್ಮನೆ ಕೇಳ್ತಾ ಇಲ್ಲ. ಏನು ಏಜ್ ರಿಲ್ಯಾಕ್ಸೇಷನ್ ಇದೆ, ಏಜ್ ಲಿಮಿಟ್ ಇದೆ, ಅದಕ್ಕೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅದ್ರ ಜೊತೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಈಗೇನು 15,000 ವೇಕೆನ್ಸಿ ಇದೆ. ಸ್ಟೂಡೆಂಟ್ಸು ತುಂಬ ಜನ ಸ್ಟೂಡೆಂಟ್ಸು PSTR HK ಭಾಗದಲ್ಲಿ PSTR ಸುಮಾರು 4,424 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬರೀ ನಾವು 800 ಪೋಸ್ಟ್ ಇದೆ ಇವಾಗ. ಅದನ್ನು ಕನಿಷ್ಠ ಅಟ್ಲೀಸ್ಟ್ 4,000 ಪೋಸ್ಟ್ ಆದರೂ ಮಾಡಬೇಕು ಅಂತೇಳಿ ಈ 15,000 ಪೋಸ್ಟ್ ಇನ್ನೂ 10,000 ಪೋಸ್ಟು ಆ್ಯಡ್ ಮಾಡಿ ಎಷ್ಟೋ ಟೀಚರ್ಸ್ ಇವತ್ತು ಕನ್ನಡ ಪೋಸ್ಟ್ ಇಲ್ಲ, ಅದರಲ್ಲಿ ಮ್ಯಾಥ್ಸ್ ಪೋಸ್ಟ್ ಇಲ್ಲ, ಮತ್ತು ಹಿಂದಿ ಪೋಸ್ಟ್ ಇಲ್ಲ, ಉರ್ದು ಪೋಸ್ಟ್ ಇಲ್ಲ, ಈ ಒಂದು ಮರಾಠಿ ಪೋಸ್ಟ್ ಇಲ್ಲ, ಇಂಗ್ಲೀಷ್ ಪೋಸ್ಟು ಕೂಡ ತುಂಬ ಕಡಿಮೆ ಇದೆ. 150 ಪೋಸ್ಟ್ ಇದ್ದರೆ ಡಿಸ್ಟ್ರಿಕ್ಟ್ ಒಂದೊಂದು ಪೋಸ್ಟ್ ಬರ್ತಾ ಇಲ್ಲ. ದಯವಿಟ್ಟು ಈ ಒಂದು ಶಿಕ್ಷಣ ಇಲಾಖೆಯಿಂದ ಇನ್ನೂ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ಗೆ ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ಇನ್ನೂ 10,000 ಪೋಸ್ಟು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿಕೊಂಡು ಈ 15,000 ಪೋಸ್ಟಿಗೆ ಆ್ಯಡ್ ಮಾಡಿ. ಯಾವುದೆಲ್ಲ ಸಬ್ಜೆಕ್ಟಲ್ಲಿ ಪೋಸ್ಟ್ ಇಲ್ಲ ಅದು ಆ್ಯಡ್ ಮಾಡಿ. ಯಾಕೆಂದರೆ ಸುಮಾರು 10 ವರ್ಷ ಆದರೂ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಫಿಸಿಕಲ್ ಟೀಚರ್ ಸುಮಾರು 20 ವರ್ಷ ಆಗಿದೆ. ಫಿಸಿಕಲ್ ಟೀಚರ್ಲ್ಲೂ ಇವತ್ತು ಪೋಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಈ 10,000 ಪೋಸ್ಟ್ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ಮತ್ತು 2022, 2023, 22-23 ಮತ್ತು 23-24ರಲ್ಲಿ PSI 300 ಪೋಸ್ಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿತ್ತು. ಮತ್ತು ಇವಾಗ ನಾವು ತುಂಬ ಹೋರಾಟ ಮಾಡಿದ ಮೇಲೆ 253 ಪೋಸ್ಟು PSI ಮಾಡಬೇಕಂತ ಇದ್ದಾರೆ. ಬಟ್ ಅದನ್ನು ನಾವು 600 ಪೋಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಸರ್ಕಾರ ಏನು ಒಂದು KSISF ಮತ್ತು KSRP ಮತ್ತು ಒಂದು ರಿಸರ್ವ್ PSI ಏನಿದ್ದಾರೆ ಆ ಒಂದು ಪೋಸ್ಟನ್ನು 350 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ಬರಬೇಕು. ಅದು ಇದೇ ನೋಟಿಫಿಕೇಷನಲ್ಲಿ ಒಟ್ಟಿಗೆ 600 ಪೋಸ್ಟು ಸಪ್ರೇಟ್ ನೋಟಿಫಿಕೇಷನ್ಸ್ ಆಗಿ ಇಮಿಡಿಯೇಟ್ ನೋಟಿಫಿಕೇಷನ್ ಆಗಬೇಕು. ಮತ್ತು ಸೋಕೋಯಿಂದ ಸುಮಾರು 500 ಪೋಸ್ಟ್ ಏನಿದೆ ಅದು ಈ ಕೂಡಲೇ ನೋಟಿಫಿಕೇಷನ್ಸ್ ಆಗಬೇಕು. ಈ ಒಂದು ಸ್ಟೂಡೆಂಟ್ಸು ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ, ಪೋಸ್ಟ್ ನೋಟಿಫಿಕೇಷನ್ಸ್ ಆಗಲಿಲ್ಲ. ದಯವಿಟ್ಟು ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ಗೆ ಮನವಿ ಮಾಡ್ಕೊತೀನಿ, ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ಕೊಡಿ, ನೋಟಿಫಿಕೇಷನ್ಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಮತ್ತು ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೂ ಒಂದು ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಕೊಡಬೇಕು. ಯಾಕೆಂದರೆ ಸ್ಟೂಡೆಂಟ್ಸ್ ಅದು ಎಷ್ಟೆಷ್ಟೋ ಸಾವಿರಾರು ಕೋಟಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಇವತ್ತು ಸ್ಟೂಡೆಂಟ್ಸು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ದಿರ ಎಷ್ಟೋ ಜನ ಎಕ್ಸಾಮ್ ಬರೀತಾ ಇಲ್ಲ. ಮತ್ತು ಅಪ್ಲಿಕೇಶನ್ ಫೀಸ್ ಎಕ್ಸಾಮ್ ಬರೀಬೇಕಾದ್ರೆ ಸರ್ ತುಂಬ ಜನ ಕೇಳ್ತಾರೆ, ಅಪ್ಲಿಕೇಶನ್ ಫೀಸು 750 ರೂಪಾಯಿ ಯಾವುದೇ ಕಾರಣಕ್ಕೂ ನಾವು ಪೇ ಮಾಡೋಕ್ಕಾಗಲ್ಲ ಅಂತೇಳಿ. 750 ರೂಪಾಯಿ UPSCಯಲ್ಲೂ 100 ರೂಪಾಯಿ ಇದೆ ಸರ್, 100 ರೂಪಾಯಿ. ಅದನ್ನು ಏನು ಅದರಲ್ಲೂ ವುಮೆನ್ಸ್ಗೆ, ಡಿಸೇಬಲ್ಡ್ ಪರ್ಸನ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ. UPSC ಮಾದರಿ ಥರ ಇಲ್ಲಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಮಾಡಿದ್ರೆ, ಇವನ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, KPSC, KE ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸು 100 ರೂಪೀಸ್ ಅಷ್ಟೇ ಇರಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ. ಯಾಕೆಂದರೆ ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಫೀಸ್ ಹಾಕ್ಬೇಕಂತಂದ್ರೆ ಸ್ಯಾಟರ್ಡೆ ಸಂಡೇ ಕ್ಯಾಟ್ರಿಂಗು, ಹೋಟ್ಲಲ್ಲಿ ಕೆಲಸ ಮಾಡೋಂಥ ಪರಿಸ್ಥಿತಿ ಮತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದನ್ನು ಸರ್ಕಾರ ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಇದು ರಿಫಾರ್ಮ್ಸ್ ಆಗಬೇಕು ಅಂತಂದ್ರಲ್ಲ, ಅದು ಬರೀ ಬಾಯಿ ಮಾತಲ್ಲಿ ಎಲ್ಲರೂ ಮಾತಾಡ್ತಾರೆ ರಿಫಾರ್ಮ್ಸ್ ಆಗಬೇಕು ಅಂತೇಳಿ. ಅದು ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ಕಾರ್ಯರೂಪಕ್ಕೆ ಬರಬೇಕು. ಇವತ್ತು ನೂರಾರು ಕೋಟಿ ಒಂದು ಅಪ್ಲಿಕೇಶನ್ ಹಾಕ್ತೀವಿ ಅಂತಂದರೆ 4-5 ಲಕ್ಷನ ಅಪ್ಲಿಕೇಶನ್ ಹಾಕ್ತಾರೆ. ಸುಮಾರು 40-50 ಕೋಟಿ 100 ಕೋಟಿ ತನಕ ಅಪ್ಲಿಕೇಶನ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಇವತ್ತು?
ದಯವಿಟ್ಟು ಇದನ್ನು ಸರ್ಕಾರ ಯಾವುದೇ ಇಲಾಖೆಯಿಂದ ಎಕ್ಸಾಮ್ ನಡೆಸಿದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರಬೇಕು ಮತ್ತು ಅಪ್ಲಿಕೇಶನ್ ಫೀಸು ತುಂಬ ಕಡಿಮೆ ಇರಬೇಕು. ಮತ್ತು ಇನ್ನೊಂದು ಸರ್ ನಿನ್ನೆ ಒಂದು ಚೇಂಜಸ್ ಮಾಡಿದ್ದಾರೆ ಗೌರ್ಮೆಂಟ್. ಏನಪ್ಪ ಅಂದರೆ ಈ ಒಂದು FDA STA ಮುಂಚೆ ಸುಮಾರು 5 ವರ್ಷ ಅದು ಮೊದಲಿಂದನೂ ಕನ್ನಡ ಇತ್ತು. ಒಂದು GK ಪೇಪರು, ಒಂದು ಕನ್ನಡ ಅಂದರೆ ಗ್ರಾಮರ್ ಇತ್ತು. ಅಂದರೆ ಸಂಧಿ ಸಮಾಸ, ತತ್ಸಮ, ಸಮಾನಾರ್ಥಕ ಪದದ ವಿರುದ್ಧಾರ್ಥಕ ಪದ, ಈ ಒಂದು ಕನ್ನಡ ಒಂದು ಏನು ಸಬ್ಜೆಕ್ಟ್ ಇತ್ತು. ಅಂದರೆ ಒಂದು ಪೇಪರ್ ಕನ್ನಡ, ಒಂದು GK ಪೇಪರ್ ಇತ್ತು. ಅದೇ ರೀತಿ ಇವಾಗ FDA STಗೆ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಮತ್ತು ಈ ಒಂದು ಟೆಕ್ನಿಕಲ್ ಪೋಸ್ಟ್ ಯಾವುದಿದೆ ಗ್ರೂಪ್ ಸಿ ಸಿಲೆಬಸ್ಸು ಒಂದು GK ಮತ್ತು ಒಂದು ಕಮ್ಯುನಿಕೇಷನ್ ಪೇಪರ್ ಇತ್ತು. ಆ ಕಮ್ಯುನಿಕೇಷನ್ ಪೇಪರ್ ಅದನ್ನು ಕಂಟಿನ್ಯೂ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇದನ್ನು ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ದಾರೆ ಆ ನ್ಯಾಯಯುತವಾಗಿ ಅದನ್ನು ಸರ್ಕಾರ ಸ್ಪಂದಿಸ್ಬೇಕು. 15 ದಿನ ಅಬ್ಜೆಕ್ಷನ್ಸ್ ಏನು ಕೊಟ್ಟಿದ್ದಾರೆ, 15 ದಿನ ಅಬ್ಜೆಕ್ಷನಲ್ಲಿ ಇದನ್ನು ಚೇಂಜಸ್ ಮಾಡಿ ಏನೊಂದು ಈ ಒಂದು ಕ್ಯಾಬಿನೆಟಲ್ಲೂ ಮೊನ್ನೆ ರೀಸೆಂಟಾಗಿ ಓಡಿಸಿದ್ರ ಅದನ್ನು ಮತ್ತೆ ಚೇಂಜಸ್ ಮಾಡಿ 15 ದಿನ ಅಬ್ಜೆಕ್ಷನಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಬೇಕೋ ಸಿಲೆಬಸ್ ಆ ರೀತಿ ಇರಬೇಕು. 5 ವರ್ಷದಿಂದ ಒಂದು ಸಿಲೆಬಸ್ ಓದ್ಕೊಂಬಂದು ಇವಾಗ ಸಡನ್ನಾಗಿ ಚೇಂಜ್ ಮಾಡ್ತೀನಿ ಅಂತಂದರೆ ಯಾರು ಓದೋಕ್ಕಾಗಲ್ಲ ಸರ್. ನೀವು ಹಂಗೆ ಹೇಳ್ಬೇಕಂತಂದರೆ ಮೊದಲೇ ಹೇಳಬೇಕಾಯಿತು. ಇವನ್ ಶಿಕ್ಷಣ ಇಲಾಖೆಯಿಂದನೂ ಡಿಸ್ಕ್ರಿಪ್ಟಿವ್ ಇಟ್ಟಿದ್ರು, ನಾವು ಹೋರಾಟ ಮಾಡಿದ ನಂತರ ಡಿಸ್ಕ್ರಿಪ್ಟಿವ್ ತೆಗೆದು ಇವತ್ತು ಆಬ್ಜೆಕ್ಟಿವ್ ಇದೆ. ಅದೇ ರೀತಿ ಈ ಒಂದು ಏನು FDA STA ಇರ್ಬೋದು ಮತ್ತು ಕಮ್ಯುನಿಕೇಷನ್ ಟೆಕ್ನಿಕಲ್ ಪೇಪರಿಂದ ಯಾವುದೇ ರೀತಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸರ್ಕಾರ ಆಗಿರ್ಬೋದು, DPR ಇರ್ಬೋದು, ಅದನ್ನು ಸ್ಟೂಡೆಂಟ್ಸ್ ಫ್ರೆಂಡ್ಲಿ ನೀವು ಎಕ್ಸಾಮ್ಸು ಸಿಲೆಬಸ್ ಆಗಿರ್ಬೋದು, ಕ್ವಶನ್ ಪೇಪರ್ ತೆಗೆಯೋದಿಂದ ಇರ್ಬೋದು, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇರಬೇಕು ಅಂತ ನಾನು ಕೇಳ್ಕೊತೀನಿ ಸರ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.